ಕೆಂಪಾದೋ ಕೆಂಪಾದೋ ಕೆನ್ನೆ ಕೆಂಪಾದೋ ನಮ್ ಗೌಡ್ರು ಕೊಟ್ಟ ಏಟಿಗೆ ಕೆನ್ನೆ ಪೂರ್ತಿ ಕೆಂಪಾದೋ. ಅಮ್ಮ ಬರಕ್ಕೆ ಹೇಳುದಂತ. ನಿನ್ನ ಅದೃಷ್ಟದ ಬಾಗ್ಲು ತೆಗಿತು ಬಿಡ್ಲಾ. ನಮಗ್ ಏನ್ ಬೇಕೋ ಅದಿನ್ ನಮ್ ಕೈ ಸೇರ್ತದೆ. ಶಿವರಾಮೇಗೌಡನ ಆಸ್ತಿ ಮಾತ್ರ ಅಲ್ಲ, ಅವನ ಅಧಿಕಾರನು ನಮ್ದೇ ಆಯ್ತದೆ. ಎಲ್ಲ ಆಸ್ತಿಗೂ ನೀನೇ ಉತ್ತರಾಧಿಕಾರಿ ಆಗ್ಬೇಕು, ಅದೇ ನನ್ನ ಆಸೆ. ನೋಡ್ತಾ ಇರಮ್ಮ ಇನ್ ಮುಂದಕ್ಕೆ ನಿನ್ ಮಗನ್ ದರ್ಬಾರ್ನ ಯಾವ ಮಟ್ಟಕ್ಕೆ ದೊಡ್ಡಪ್ಪನ್ ತವ ನಂಬಿಕೆ ಗಳಿಸ್ಕತೀನಿ ಅಂದ್ರೆ ನನ್ಗೊಬ್ಬ ಭದ್ರ ಅನ್ನೋ ಮಗ ಇದ್ದ ಅನ್ನೋದನ್ನೇ ಮರ್ತೋಗ್ಬೇಕು. ಹಂಗಾಗ್ಬೇಕು ಅಂದ್ರೆ ಅಪ್ಪ ಮಗನ್ ಮಧ್ಯೆ ಇರೋ ಮನಸ್ತಾಪ ಕರ್ಗಕ್ಕೆ ಯಾವ್ದೇ ಕಾರಣಕ್ಕೂ ಬಿಡ್ಬಾರ್ದು. ಅವ್ರಿಬ್ರು ಯಾವಾಗ್ಲೂ ಹಿಂಗೆ ಶಾಶ್ವತವಾಗಿ ದೂರನೇ ಇರ್ಬೇಕು. ಹಂಗ್ ನಾವು ಮಾಡ್ಬೇಕು. ಅಮ್ಮ ಅವ್ರಿಬ್ರಿನ್ ಒಂದಾಯ್ತಾರ ಅನ್ನೋದು ಕನ್ಸಿನ ಮಾತಯ್ಯ. ಇನ್ನೇನಿದ್ರು ದೊಡ್ಡಪ್ಪನ್ ಸಿಂಹಾಸನದ ಮೇಲೆ ಕೂತ್ಕೊಳ್ಳೋದು ನಾನೇಯ. ನೀನ್ ಆಟ ಮಾಡಪ್ಪ. ನೀನ್ ಅಷ್ಟ್ ಮಾಡ್ಬಿಟ್ರೆ ನಾನು ಹೊಟ್ಟೆಲ್ ಹುಟ್ಟಿದ್ದಕ್ಕೂ ಸಾರ್ಥಕ ಅನ್ಕೊಂಡ್ಬಿಡ್ತೀನಿ. ಅವ್ವ ಅಲ್ ನೋಡವ ಬತ್ತಾವಳೆ. ಅಮ್ಮ ಅವಳ ಮುಖ ನೋಡಿದ್ರೆ ಮೈಯೆಲ್ಲ ಬುರಿತದೆ. ನೀನೇ ಮಾತಾಡ್, ನಾನು ಬರ್ತೀನಿ. ಏಯ್ ಬಾರೆ ಇಲ್ಲಿ. ಯೋಳಿ ಚಿತ್ರಕ್ಕ, ಪಾಪ ಕಣೆ ನೀನು. ನಿನ್ನ ನೋಡ್ತಾ ಇದ್ರೆ ನನ್ ಕರುಳು ಚುರ್ರ್ ಅಂತದೆ. ಅಲ್ಲ ಕಣವ, ನಿಮ್ಮ ಅಪ್ಪನ ಹೋಟ್ಲ ಯಾರ ರೌಡಿಗಳು ಹೊಡೆದಾಕ್ಬಿಟ್ರಂತೆ. ಪಾಪ ಹೆಂಗೋ ನಮ್ ಭದ್ರಂಗ್ ಮೋಡಿ ಮಾಡಿ ಹೊಟ್ಟೆ ಪಾಡ್ಗೆ ಅಂತ ಏನೋ ಮಾಡಿಸ್ಕೊಂಡಿದ್ರಿ. ಹಿಂಗಾಗ್ಬಾರ್ದಾಗಿತ್ಕೊಂಬಿಡು. ಅದ್ರ ಬಾಯ್ಗೂ ಮಣ್ ಬಿದ್ದೋಯ್ತು. ಯಾರ್ದೋ ದುಡ್ಡು ಎಲ್ಲ ಮುಂದ್ ಜಾತ್ರೆ ಅನ್ನಂಗೆ ನಮ್ಮಟ್ಟಿ ದುಡ್ಡು ತಾನೆ ಹೋಗಿದ್ದು. ಈಗ ಜೀವನ ನಡ್ಸಕ್ಕೆ ಪಾಪ ನಿಮ್ಮವ್ವ ಅದ್ ಏನ್ ಮಾಡ್ತಾಳೋ ಏನು ಅಂತ ಕುಡ್ಕ ಗಂಡನ್ ಕಟ್ಕೊಂಡು ನಿಮ್ಮವ್ವ ಅದೇಟ್ ಕಷ್ಟ ಪಡ್ತಾಳೋ ಏನ ಕಣವ. ಆದ್ರೂ ಯಾವ ಪಾಪಿಗಳು ಎಂತ ಕೆಲ್ಸ ಮಾಡ್ಬಿಟ್ಟವ್ ನೋಡು. ಅದ್ ನೀವೇ ಅಲ್ವೇ? ಅಲ್ಲಿ ಗಲಾಟೆ ಮಾಡಿದ ಪಾಪಿಗಳು ನಿಮ್ ಕಡೆಯವ್ರೆ ಅನ್ನೋದು ನಂಗೆ ಸಂದ ಗೊತ್ತು. ಅಯ್ಯಯ್ಯೋ, ನಿಂಗ್ ಗೊತ್ತಾಗೋಯ್ತೆ. ಅಯ್ಯೋ ನಂಗ್ ಭಯ ಆಯ್ತದಲ್ಲ, ಅಯ್ಯೋ ನಂಗ್ ಭಯ ಆಯ್ತದಲ್ಲ. ಗೊತ್ತಾದ್ರೂ ಏನೇ ಮಾಡ್ತೀಯ? ಹೋಟ್ಲು ಮಡಕ್ ಕೊಟ್ಟವ್ರು ನಮ್ಮಟ್ಟಿಯವರು ಅಂದ್ಮ್ಯಾಕೆ ಅದನ್ನ ಒಡ್ದಾಕ್ಸೋ ಅಧಿಕಾರ ನಮ್ಗಿರಕಿಲ್ವೇ? ನೀವೊಬ್ರನ್ನ ತುಳಿಬೇಕು ಅನ್ನೋ ಹೊಟ್ಟೆ ಕಿಚ್ಚಿಂದ ಅದ್ನ ಹಾಳ್ ಮಾಡೋ ಪ್ರಯತ್ನ ಮಾಡಿದ್ರಿ. ಆದ್ರೆ ಒಂದ್ ಮಾತನ್ನ ಸಂದಕ್ ತಿಳ್ಕೊಳ್ಳಿ, ಹಾಳ್ ಮಾಡೋನು ಉದ್ಧಾರ ಮಾಡೋನು ಅದ್ಯಾರು ಮಾತ್ರ. ಏ ಬಾಯ್ ಮುಚ್ಚೆ, ಏನ್ ನಿನ್ ವೇದಾಂತ? ಓಹೋಹೋ, ನಮ್ ಮನೆ ಮಗನ್ ತವ ಭಿಕ್ಷೆ ಬೇಡ್ಕೊಂಡ್ ಬದುಕ್ತಿದ್ರಲ್ಲ, ಈಗ ಅದ್ ಹೊಂಟೋಯ್ತಲ್ಲ, ಅದಕ್ ಸೋನೆ ನೋಯ್ತಿರ್ಬೇಕು ಅಲ್ವೇ? ನೋಡಿ, ನಾವ್ ಯಾವತ್ತುವೆ ನಮ್ ಗೌಡ್ರ ತವ ಇದು ಮಾಡ್ಕೊಡಿ ಅದು ಮಾಡ್ಕೊಡಿ ಅಂತ ಕೇಳ್ದವ್ರಲ್ಲ. ಆದ್ರೆ ಅವ್ರು ಒಳ್ಳೆತನದಿಂದ ನಮ್ಗ ಆ ಹೋಟ್ಲ್ನ ಮಾಡ್ಕೊಟ್ರು. ನಮ್ ಕುಟುಂಬದ ಪಾಲ್ಗೆ ದ್ಯಾವ್ರಾದ್ರು. ಅದನ್ನ ಹಾಳ್ ಮಾಡಿ ನಿಮ್ ಕೆಟ್ಟತನನ ತೋರ್ಸಿ ನಮ್ ದೃಷ್ಟಿಲಿ ನೀವು ಬದುಕು ಬೀದಿಗ್ ಬಿದ್ರು ಇದ್ದವಲತ್ತು ದುರಹಂಕಾರಕ್ಕೇನ್ ಕಮ್ಮಿ ಇಲ್ಲ. ನಾವ್ ಬೀದಿಲೇ ಬೆಳ್ದ್ ಬಂದಿರ್ಬೋದು, ಆದ್ರೆ ಬೀದಿ ಬದುಕೇನೋ ನಮ್ಗ್ ಹೊಸ್ದಲ್ಲ. ಒಂದಲ್ಲ ಒಂದು ದಿನ ನಮ್ ಸ್ವಾಭಿಮಾನನೇ ನಮ್ಮನ್ನ ಮೇಲಕ್ ಕರ್ಕೊಂಡ್ ಹೋಯ್ತದೆ.
ನಿಮ್ಮಂತವ್ರ ಬದುಕೇನಾದ್ರೂ ಬೀದಿಗ್ ಬಂದ್ಬಿಟ್ರೆ ಬದುಕೋದು ಸಾನೆ ಕಷ್ಟ ಆಗೋಯ್ತದೆ. ಯೋಚನೆ ಮಾಡಿ. ಕೊಲ್ಲೋನ್ಗಿಂತ ಕಾಯೋ ಅದ್ಯಾವ್ರೇ ದೊಡ್ಡೋನು. ಬರ್ತೀನಿ. ಶುಭರಾತ್ರಿ. ನೋಡ್ದೇನವ್ವ, ಒಳ್ಳೆ ನಾಗರಾವಂಗೆ ಬುಸ್ಕೊಡ್ತಾವಳೆ. ಏಟ್ ಕೊಬ್ಬಿನ್ ಮಾತಾಡ್ತಾವಳು ನೋಡು. ಮಾತಾಡ್ಲಿ ಬಿಡೆ, ಅದೇಟ್ ಬುಸ್ಕೊಡ್ತಾಳೋ ಬುಸ್ಕೊಡ್ಲಿ. ಎಡೆ ಎತ್ತಿ ಬುಸ್ಕೊಟ್ಟಾಗ್ಲಯ್ಯ ನಮ್ ಪಿತ್ತ ನೆತ್ತಿಗೇರಿ ಅವಳ ಎಡೆ ಮೇಕೆ ಸರಿಯಾಗಿ ಒಡಿಯಕ್ಕಾಗದು. ಸಾವಿತ್ರಿ, ನೀನೇ ಆಗ್ತೀನಿ ನೋಡು. ಅಲ್ವೇ ಇಲ್ಲೇ ನಿಂತ್ಕೊಂಡ್ ನೋಡ್ತಾ ಇರೋ, ಕೊನೆಗೆ ಯಾವ್ದಾದ್ರು ಮಠ ಸೇರ್ಕೋಬೇಕಾಯ್ತದೆ. ಅಲ್ಲಿಗೂ ನಾನೇ ಬಂದು ನಿನ್ ಸೇವೆ ಮಾಡ್ಬೇಕಾಯ್ತದೆ. ಯಾಕವ ಹಿಂಗ್ ಮಾತಾಡಿ? ಮತ್ತಿನ್ನೇನೆ ಮನ್ಸ್ ಕೆಡಿಸ್ಕೊಂಡು ಮೂಲೆಯಲ್ಲಿ ಕೂತಿರೋ ಅವ್ನ ಮನ್ಸ್ಗೆಲ್ಲದ್ ಬಿಟ್ಟು ಹಿಂಗ್ ನಿಂತ್ಕೊಂಡ್ ನೋಡ್ತಾ ಇದ್ರೆ ತಗೊಂಡೋಗಿ ಊಟ ಕೊಟ್ಟು ಅವನ್ ಮನ್ಸ್ನ ಗೆಲ್ಲು. ತಗ ಎಲ್ಲ ನಾನೇ ಹೇಳ್ಕೊಡ್ಬೇಕು. ಅಲ್ವೇ ಅವಕಾಶ ಬಂದಾಗ ಬಳಸ್ಕೋಬೇಕು. ಇಲ್ಲ ಅಂದ್ರೆ ಅವ್ನ್ ಕಳ್ಕೊಂಡ್ಬಿಡ್ತಿ ಅಷ್ಟೇ. ಇಲ್ಲ ಕಣವ, ನಾನ್ ಯಾವ್ದೇ ಕಾರಣಕ್ಕೂ ನಮ್ ಭದ್ರಮ್ಮವನ್ ಕಳ್ಕೊಳಕಿಲ್ಲ. ಸರಿ, ನೀವ್ ಹೋಗು, ನಾ ಇಲ್ಲೇ ಇರ್ತೀನಿ. ಹೋಗವ. ಆಗ್ಲೇ ನಾಚಿಕೆ ಬಂದ್ಬಿಡ್ತು. ಭದ್ರಮಮ್ಮ, ಭದ್ರಮಮ್ಮ. ಬಾವಿನಂತೆ ಮಾಮ, ಊಟ ತಂದಿದ್ದೀನಿ, ಬಾ ಊಟ ಮಾಡು. ಇಟ್ಟಿದ್ಯಲ್ಲ, ನಾನು ಮಾಡ್ತೀನಿ ಹೋಗು. ಹಿಂಗ್ ಹೇಳಿದ್ರೆ ಹೆಂಗೆ ಮಾಮ? ಊಟನ ಮಡಗಿದ್ರೆ ಅಲ್ಲೇ ಇರ್ತದೆ. ಬಾ, ಕೈ ತೊಳ್ಕೊ ಬಾ. ಬಾ ಮಾಮ. ಯಾಕೋ ಸರಿ ಕಾಣಿಸಲ್ಲ. ನೀನು ಹೋಗು, ನಾನು ಊಟ ಮಾಡ್ತೀನಿ. ಅಲ್ಲ ಭದ್ರಮಮ್ಮ, ನಾನ್ ಮುಟ್ಟಿದ್ರೆ ಸಾಕು, ಯಾಕಿಷ್ಟು ಕೋಪ ಮಾಡ್ಕೊಂಡೆ? ನಾನೇನ್ ಬೇರೆವಳೆ? ನಿಮ್ ಅತ್ತೆ ಮಗಳು ತಾನೆ. ನಾನೇ ಊಟ ಮಾಡಿಸ್ಲಾ? ಸರಿ ಬಾ, ನಾನೇ ಊಟ ಮಾಡಿಸ್ತೀನಿ. ಒಂದ್ ಕಿತ ಹೇಳಿದ್ರೆ ಅರ್ಥ ಆಗಕ್ಕಿಲ್ವೇ? ನನ್ ಮೈಯೇ ಮುಟ್ಟಿ ಮಾತಾಡ್ಸಕ್ ಏಟೆ ಧೈರ್ಯ ನಿಂಗೆ? ನಮ್ ಗೌಡ್ರು ಯಾರು ಮೇಲೂ ಕೂಗಾಡ್ತವ್ರಲ್ಲ, ಏನಾಯ್ತು? ಅಲ್ಲ ಮಾಮ, ನಾನೇನೋ ಪಿರುತಿಯಿಂದ ಊಟ ಮಾಡ್ಸಕ್ ಬಂದೆ. ನನ್ ಮಾಡ್ಸು ಅಂತ ನಿಂಗೆ ಹೇಳದ್ನೇನೆ ಇಲ್ಲ ತಾನೇ? ಹೆಣ್ಮಕ್ಳು ಹೆಂಗಿರ್ಬೇಕೋ ಹಂಗಿರೋದ್ ಕಲಿ. ಇನ್ನೊಂದ್ ಕಿತ ನನ್ ರೂಮ್ ಕಡೆ ಏನಾದ್ರು ಬಂದ್ರೆ ಸರಿಗಿರಕಿಲ್ಲ. ಅಲ್ಲ ಮಾಮ, ಮಾಮ, ಭದ್ರಮಮ್ಮ. ಕೆಂಪಾದೋ ಕೆಂಪಾದೋ ಕೆನ್ನೆ ಕೆಂಪಾದೋ, ನಮ್ ಗೌಡ್ರು ಕೊಟ್ಟ ಏಟಿಗೆ ಕೆನ್ನೆ ಪೂರ್ತಿ ಕೆಂಪಾದೋ. ಒಂದ್ ಹೆಣ್ಣಾಗಿ ಹಿಂಗ್ ನಡ್ಕೊಳ್ಳೋದಕ್ಕೆ ನಾಚಿಕೆ ಆಗಕ್ಕಿಲ್ವೇ? ಓ, ನನ್ ಜಾಗಕ್ಕೆ ಹೋಗಕ್ ಹೋಗಿದ್ದೆ. ಅವ್ರ ಹೃದಯ ಅನ್ನೋ ಸಿಂಹಾಸನದಲ್ಲಿ ನಾನ್ ಕೂತಾಗದೆ. ಯಾರ್ ಬೇಕೋ ಅವರಿಗೆ ಪ್ರವೇಶ ಇಲ್ಲ. ನೋಡೆ, ನಾನು ನನ್ ಗಂಡ ಸದ್ಯಕ್ಕೆ ದೂರ ಆಗಿರ್ಬೋದು, ಆದ್ರೆ ನಮ್ಮಿಬ್ರು ಮಧ್ಯೆ ಇರೋ ಪಿರುತಿ ಹಂಗೆ ಅದೆ.
ನನ್ ಜಾಗಕ್ ನೀನ್ ಬರ್ಬೇಕು ಅಂತ ಅನ್ಕೊಂಡಿದ್ರೆ ಅದನ್ನ ಇವತ್ತೇ ಮರ್ತ್ ಬಿಡು. ನಮ್ ಗೌಡ್ರು ಅದಕ್ ಅವಕಾಶ ಮಾಡ್ಕೊಡಕ್ಕಿಲ್ಲ. ಅದೆಲ್ಲ ನಿನ್ ಭ್ರಮೆ ಅಟ್ಟಯ್ಯ. ನಮ್ ಭದ್ರ ಮಾಮನ್ಗೆ ನಿನ್ ಮೇಲೆ ಪಿರುತಿ ಇಲ್ಲ. ಹಾಗಂತ ನೀನು ಹಗಲ್ಗನ್ಸ್ ಕಾಣ್ಬೇಕು ಆಟೆಯ. ಒಂದ ಸರಿಯಾಗಿ ತಿಳ್ಕೊಂಬಿಡು, ನನ್ ಗಂಡ ಶ್ರೀರಾಮಚಂದ್ರ. ಅವ್ರೊಂಥರ ಬೆಂಕಿ ಬೆಂಕಿ ಇದ್ದಂಗೆ. ನೀನೇನಾದ್ರೂ ಅವ್ರ ಹತ್ರ ಹೋದ್ರೆ ಸುಟ್ಟು ಬೂದಿ ಆಗೋಯ್ತೀಯ. ಒಂದ್ ಹೆಣ್ಣಾಗಿ ಇನ್ನೊಬ್ಳು ಗಂಡನ್ ಮೇಲೆ ಕಣ್ಣಾಕೋದಕ್ಕೆ ನಿಂಗೇನು ಅನ್ಸಕ್ಕಿಲ್ವೇ? ನಿನ್ ಜನ್ಮಕ್ಕೆ ಇನ್ಮೇಲಾದ್ರೂ ನೆಟ್ಟಗಿರೋದನ್ನ ಕಲ್ತ್ಕ. ಇನ್ನೊಂದ್ ಕಿತ ಇಂತ ಪ್ರಯತ್ನ ಏನಾದ್ರೂ ಮಾಡಿದ್ರೆ ಹೊಡಿಯೋದು ಅವರಲ್ಲ, ನಾನು. ಹುಷಾರ್. ವಿನಂತಿ, ಏನೇ ಇದು? ಹೋಗ್ಬೇಕಾರೆ ಅಷ್ಟೊಂದು ನಾಚ್ಕೊಂಡೋದೆ, ಈಗ ನಾಚಿಕೆನೆ ಕಾಣ್ತಿಲ್ಲ. ಅದ್ ಸರಿ, ಭದ್ರ ಏನಂದ? ನಿನ್ ಜೊತೆ ಚೆನ್ನಾಗಿ ಮಾತಾಡದ್ನಾ? ಊಟ ಮಾಡದ್ನಾ? ಕೆನ್ನೆಗ್ ಬಾರ್ಸಿ ಕತ್ತಿ ಹಿಡ್ದು ಆಚೆ ತಳ್ದ. ಏನೇ ಹೇಳ್ತಾ ಇದೀಯಾ? ಅಷ್ಟೇ ಆಗಿದ್ರೆ ಸಹಿಸ್ಕೋಬಹುದಿತ್ತು ಕಣವ. ಅದ್ನ ವಿದ್ಯಾ ನೋಡಿ ನನಗೆ ಎಚ್ಚರಿಕೆ ಕೊಟ್ಟೋದ್ಲು. ಅವಳ ಮುಂದ್ಗಡೆ ಎಷ್ಟು ಅವಮಾನ ಆಯ್ತು ಗೊತ್ತೇನವ? ಹೋಗ್ಲಿ ಬಿಡ, ಆಗಿದ್ದಾಗೋಯ್ತು. ಎಲ್ಲ ನಿನ್ನಿಂದಾನೆ ಕಣೆ ಸಾವಿತ್ರಿ. ಇನ್ನೊಂದ್ ಕಿತ ನನ್ಗೇನಾದ್ರೂ ಯೋಳ್ ನೋಡು. ಅದ್ ಸರಿ, ಭದ್ರ ಜೋರಾಗಿ ಹೊಡೆದ್ನಾ? ಹೆಂಗ್ ಹೊಡ್ದ? ನಮ್ ಜೀವನ ಅನ್ನೋ ನದಿ ಓಟ್ಲು ಅನ್ನೋ ತೆಪ್ಪದಲ್ಲಿ ಹೆಂಗೋ ದಡ ಸೇರ್ತಾ ಇತ್ತು. ಈಗ ಮಧ್ಯದಲ್ಲೇ ಮುಳುಗೋಯ್ತು. ನನ್ನ ಮಕ್ಕಳು ನಾನಿರೋ ಟೇಮ್ನೊಳಗೆ ಬರ್ಬೇಕಾಯ್ತು, ಸಿಗದು ಟೋರ್ನ ಕಟ್ಬಿಡ್ತಿದ್ದೆ. ನನ್ನ ಪೌರುಷ ವಲಯ ಮುಂದೆ ಯುದ್ಧ ಭೂಮಿಗೆ ಹೋಗಿ ಬಚ್ಚಿಟ್ಕೊಳ್ಳೋದೇ ಅವನ್ ಕೆಲ್ಸ ಆಗಿತ್ತು. ಏಯ್, ಅಲ್ಲೇನಾದ್ರೂ ನಾ ಇದ್ದಿದ್ರೆ ಅವ್ರ ಕಳ್ಳನ್ನ ಬಗ್ದ್ಬಿಟ್ಟು ಮಾಲೆ ಮಾಡ್ಕೊಂಡ್ಬಿಡ್ತಿದ್ದೆ. ಉತ್ತರ ಕುಮಾರನು ಕೂಡ ಹೆಂಗಸರ ಮುಂದೆ ಜಂಬ ಕೊಚ್ಚಿಕೊಳ್ಳುತ್ತಿದ್ದನಂತೆ. ಏಯ್, ಆ ಬುಕ್ಕಲ್ಲಿ ಇದ್ದದೇನೆ, ಏನೇ ಓದ್ತಾ ಇರೋದ್ ನೀನು? ನೀನ್ ಆಡ್ತಿರೋದಕ್ಕೆ ಇನ್ನೇನ್ ಹೇಳಕ್ಕಾಯ್ತದ ಹೇಳು? ಆಗ್ಲಿಂದುವೆ ಇದನ್ನೇ ಕುಚ್ಕೋತಿದ್ಯಲ್ಲಪ್ಪ. ಅಪ್ಪ ಮಗಳು ವಸಿ ಸುಮ್ಕೆ ಇರ್ತೀರಾ? ಯಾಕೆ ಹಿಂಗ ಆಡ್ತಿದ್ದೀರಿ? ಮತ್ತಿನ್ನೇನವ ಹೇಳಕ್ಕಾಯ್ತದೆ? ಅಪ್ಪ ಕುಡಿಯಕ್ ಹೋಗ್ದೆ ಅಲ್ಲೇ ಇದ್ದಿದ್ರೆ ಅವರೆಲ್ಲ ಅಷ್ಟ್ ಪುಂಡಾಟ ಮಾಡ್ತಿದ್ರೆ? ಯೋ, ಅವಳು ಹೇಳ್ತಾ ಇರೋದು ದಿಟ ಕಣಯ್ಯ. ನಿಂಗ್ ವಸಿ ಜವಾಬ್ದಾರಿ ಇದ್ದಿದ್ರೆ ಇವತ್ ಹಿಂಗೆಲ್ಲ ಆಯ್ತಾನೆ ಇರ್ಲಿಲ್ಲ, ನಾವ್ ಹಿಂಗ್ ಗೋಳಾಡ್ಬೇಕಾಗೂ ಇರ್ತಾ ಇರ್ಲಿಲ್ಲ. ಊರಿನ ಜನ ಎಲ್ಲ ಗಲಾಟೆ ಆಯ್ತಾ ಇದ್ರುವೆ ಸುಮ್ಕೆ ನಿಂತ್ಕೊಂಡ್ ನೋಡ್ತಾ ಇದ್ರೆ ಹೊರ್ತು ಸಾಯಕ್ ಒಬ್ರು ಬರ್ಲಿಲ್ಲ. ಸರಿಯಾದ ಟೈಮ್ಗೆ ಪುಣ್ಯಾತ್ಮನ್ ತರ ಆ ಯಪ್ಪ ಬಂದಿದ್ಕೆ ಸರಿ ಹೋಯ್ತು. ಅವ ಅಕ್ಕ. ಅಲೋ ವಿದ್ಯಾ? ಅವ್ವ, ನಿಮ್ಗೇನು ಆಗಿಲ್ಲ ತಾನೆ? ಎಲ್ರು ಸಂದಾಗಿದಾರ ತಾನೆ? ಅಳಿಯಂದ್ರ ದಯೆಯಿಂದ ನಮ್ಗೇನು ಆಗಿಲ್ಲ ಕಣವ. ಆದ್ರೆ ಹೋಟ್ಲು